ಮಧುಮೇಹಿಗಳು ಜೇನುತುಪ್ಪ ಮತ್ತು ಬೆಲ್ಲವನ್ನು ಸೇವಿಸುವುದು ಸುರಕ್ಷಿತವೇ? ಸಕ್ಕರೆಯಂತೆಯೇ ಜೇನುತುಪ್ಪ ಮತ್ತು ಬೆಲ್ಲ ಸಿಹಿಯಾಗಿರೋದ್ರಿಂದ ಇದು ಮಧುಮೇಹಿಗಳ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಗೊತ್ತಿದೆಯಾ? ಸಕ್ಕರೆ ಕಾಯಿಲೆ ಇದ್ದವರು ಬೆಲ್ಲ ಜೇನು ಸವಿಯಬಹುದೇ? ಉತ್ತರ ಇಲ್ಲಿದೆ ನೋಡಿ. ಮಧುಮೇಹಿಗಳು ಜೇನುತುಪ್ಪ ಬೆಲ್ಲ ಸೇವಿಸಬಹುದೇ? ಸಕ್ಕರೆ ಕಾಯಿಲೆ ಇದ್ದವರಿಗೆ ಬೆಲ್ಲ ಜೇನು ಸುರಕ್ಷಿತವೇ? ಮಧುಮೇಹಿಗಳಿಗೆ ಸಕ್ಕರೆ ಎಷ್ಟು ಹಾನಿಕಾರಕ ಅಂತ ನಮಗೆಲ್ಲರಿಗೂ ತಿಳಿದಿದೆ. ಆದರೆ ಜೇನುತುಪ್ಪ ಮತ್ತು ಬೆಲ್ಲವನ್ನು ಸೇವಿಸುವುದು ಸುರಕ್ಷಿತನಾ? ಈ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಸಕ್ಕರೆಯಂತೆಯೇ ಜೇನುತುಪ್ಪ ಮತ್ತು ಬೆಲ್ಲ ಸಿಹಿಯಾಗಿರೋದ್ರಿಂದ ಇದು ಮಧುಮೇಹಿಗಳ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎನ್ನುವುದನ್ನ ತಿಳಿದುಕೊಳ್ಳೋದು ಮುಖ್ಯವಾಗಿದೆ. ಬೆಲ್ಲ ಮತ್ತು ಜೇನುತುಪ್ಪವನ್ನ ಮಧುಮೇಹಕ್ಕೆ ಸುರಕ್ಷಿತ ಅಂತ ಪರಿಗಣಿಸಲಾಗಿದೆ. ಯಾಕಂದ್ರೆ ಇವು ನೈಸರ್ಗಿಕ ಸಕ್ಕರೆ. ಅದು ಬೆಲ್ಲ ಅಥವಾ ಜೇನುತುಪ್ಪ. ನೈಸರ್ಗಿಕವಾಗಿ ತೆಗೆದುಕೊಳ್ಳುವ ಪ್ರತಿಯೊಂದು ಆಹಾರವೂ ಕೂಡ ಆರೋಗ್ಯಕರವಾಗಿರುತ್ತೆ. ಹಾಗಿದ್ರೆ ಈ ಬಗ್ಗೆ ಅಧ್ಯಯನಗಳು ಏನ್ ಹೇಳ್ತವೆ ಅಂದ್ರೆ, ಪ್ರಪಂಚದಾದ್ಯಂತದ ಅನೇಕ ಸಂಶೋಧನಾ ಅಧ್ಯಯನಗಳು ಜೇನುತುಪ್ಪವನ್ನ ಸೇವಿಸುವುದರಿಂದ ದೇಹಕ್ಕೆ ಕಾರ್ಡಿಯೋ ಮೆಟಬಾಲಿಕ್ ಪ್ರಯೋಜನವನ್ನ ನೀಡುತ್ತೆ ಅಂತ ತೋರಿಸುತ್ತೆ. ಅಂದರೆ ಇದು ಹೃದಯದ ಆರೋಗ್ಯವನ್ನ ಸುಧಾರಿಸುತ್ತೆ. ಮಧುಮೇಹದಂತಹ ಚಯಾಪಚಯ ಅಸ್ವಸ್ಥತೆಗಳನ್ನ ನಿಯಂತ್ರಿಸಲು ಕೂಡ ಜೇನುತುಪ್ಪ ಸಹಾಯಕವಾಗಿದೆ. ಶುದ್ಧ ಕಚ್ಚಾ ಜೇನುತುಪ್ಪವು ರಕ್ತದಲ್ಲಿನ ಸಕ್ಕರೆ ಹಾಗೆಯೇ ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಿಸುತ್ತೆ. ಇನ್ನು ಐಸೋಮಾಲ್ಟುಲೋಸ್, ಕೊಜಿಬಿಯೋಸ್, ಟ್ರೆಹಲೋಸ್, ಮೆಲಾಜಿಟೋಸ್ ನಂತಹ ಅಪರೂಪದ ಸಿಹಿ ಕಾರಕಗಳು ಗ್ಲೂಕೋಸ್ ಪ್ರತಿಕ್ರಿಯೆಯನ್ನ ಸುಧಾರಿಸುತ್ತೆ ಅಂತ ಸಂಶೋಧಕರು ವಿವರಿಸಿದ್ದಾರೆ. ಅಷ್ಟಕ್ಕೂ ಈ ಕಚ್ಚಾ ಜೇನುತುಪ್ಪ ಅಂದ್ರೆ ಏನು ಅಂತ ನೀವು ಪ್ರಶ್ನಿಸಬಹುದು. ಕಚ್ಚಾ ಜೇನುತುಪ್ಪ ಅಂದ್ರೆ ಸಂಸ್ಕರಿಸದೆ ಶುದ್ಧವಾಗಿರೋದು. ಬಾಟಲ್ ಮಾಡುವ ಮೊದಲು ಕಚ್ಚಾ ಜೇನುತುಪ್ಪವನ್ನ ಸರಳವಾಗಿ ಫಿಲ್ಟರ್ ಮಾಡಲಾಗುತ್ತೆ. ಇದರ ಅರ್ಥ ಇದು ನೈಸರ್ಗಿಕವಾಗಿ ಸಂಭವಿಸುವ ಪ್ರಯೋಜನಕಾರಿ ಪೋಷಕಾಂಶಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನ ಹೊಂದಿರುತ್ತೆ. ಇದಕ್ಕೆ ವ್ಯತಿರಿಕ್ತವಾಗಿ ಸಾಮಾನ್ಯ ಜೇನುತುಪ್ಪವು ಹಲವಾರು ರೀತಿಯ ಸಂಸ್ಕರಣೆಯ ಮೂಲಕ ಹೋಗಬೇಕಾಗುತ್ತೆ. ಇದು ಅದರಿಂದ ಅನೇಕ ಪೋಷಕಾಂಶಗಳನ್ನ ತೆಗೆದುಹಾಕುತ್ತೆ. ಹಸಿ ಜೇನು ನೇರವಾಗಿ ಜೇನುಗೂಡಿನಿಂದ ಬರುತ್ತೆ. ಫಿಲ್ಟರ್ ಮಾಡಿದ ಮತ್ತು ಫಿಲ್ಟರ್ ಮಾಡದ ರೂಪದಲ್ಲಿ ಕೂಡ ಲಭ್ಯವಿದೆ. ಆದ್ರೆ ಸಾಮಾನ್ಯ ಜೇನುತುಪ್ಪಕ್ಕೆ ಸಕ್ಕರೆಯನ್ನು ಕೂಡ ಸೇರಿಸಿರೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಸಕ್ಕರೆ ಕಾಯಿಲೆ ಇದ್ರೂ ಕೂಡ ನೈಸರ್ಗಿಕ ಸಕ್ಕರೆ ಅಂತಲೇ ಕರೆಸಿಕೊಳ್ಳೋ ಜೇನುತುಪ್ಪ ಮತ್ತು ಬೆಲ್ಲವನ್ನ ಹಿತಮಿತವಾಗಿ ಒಂದು ಮಿತಿಯಲ್ಲಿ ಸೇವಿಸಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.